ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ಉಲ್ಲಾಸವಾಗಿದ್ದೀರಾ? ದುಃಖವಾಗಿದ್ದೀರಾ? ಸೋತು ಹೋಗಿದ್ದೀರಾ? ಶೋಕವಾಗಿದ್ದೀರಾ? ಹೇಗಿದ್ದೀರಿ? ಅದು ನಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿರುವಂಥ ಸಮಸ್ಯೆಗಳಿಗೆ ಅನುಗುಣವಾಗಿ ಕೆಲವೊಮ್ಮೆ ಸೋಲು ಬರುತ್ತದೆ, ಕೆಲವೊಮ್ಮೆ ಭಯವಾಗುತ್ತದೆ, ಕೆಲವೊಮ್ಮೆ ಕಳವಳ ಬರುತ್ತದೆ, ಕೆಲವೊಮ್ಮೆ ಪರಿಸ್ಥಿತಿಯನ್ನು ನೋಡಿ ಕೋಪ ಬರುತ್ತದೆ ಎಂಬುದಾಗಿ ಹೇಳುತ್ತೀರಾ? ಎಲ್ಲ ಪರಿಸ್ಥಿತಿಯಲ್ಲೂ ನಾವು ಸಂತೋಷವಾಗಿ ಇರಬೇಕು. ನಮ್ಮ ಸುತ್ತಲೂ ಏನೇ ನಡೆದರೂ ಕೂಡ ನಾವು ಹರ್ಷದಿಂದ ಇರಬೇಕು. ಆದ್ದರಿಂದಲೇ ದೇವರು ನಮ್ಮನ್ನು ಕರಹಿಡಿದು ನಡೆಸುತ್ತಾ ಇದ್ದಾರೆ. ಏನು ನಡೆದರೆ ಏನು? ಒಂದು ಚಿಕ್ಕ ಮಗುವನ್ನು ನೋಡಿರಿ, ಒಂದು 3 ವರ್ಷದ ಮಗು ಎಂಬುದಾಗಿ ಅಂದುಕೊಳ್ಳಿ. ಸುತ್ತಲೂ ಎಷ್ಟೇ ದೊಡ್ಡ ಆಪತ್ತು, ಇಕ್ಕಟ್ಟುಗಳು, ಕಷ್ಟಗಳಿದ್ದರೂ ಅದರ ತಂದೆ ಕೈ ಹಿಡಿದುಕೊಂಡು ನಡೆಸಿಕೊಂಡು ಹೋದರೆ ಆ ಮಗು ಭಯಪಡುತ್ತದೆ ಅಂದುಕೊಳ್ಳುತ್ತೀರಾ? ಅಪ್ಪನ ಕೈ ಹಿಡಿದುಕೊಂಡು ಅಪ್ಪನ ಮುಖವನ್ನು ನೋಡಿಕೊಂಡು ಸಂತೋಷವಾಗಿ ನಡೆಯುತ್ತದಲ್ಲವಾ? ಅದೇ ರೀತಿಯಾಗಿಯೇ ಆದ್ದರಿಂದ ಸಮಸ್ಯೆಗಳು, ಹೋರಾಟ, ಪರಿಸ್ಥಿತಿಗಳು ಹೇಗೆ ಇದ್ದರೂ ಯೇಸು ನನ್ನ ಸಂಗಡ ಇದ್ದಾನೆ, ನನ್ನ ಕರ ಹಿಡಿದು ನಡೆಸುತ್ತಾ ಇದ್ದಾನೆ, ಹಾಗಾಗಿ ನನಗೆ ಕೊರತೆ ಇಲ್ಲ ಎಂದು ಹೇಳಬೇಕು. ಸರಿನಾ? ನೋಡಿರಿ, ಕೀರ್ತನೆಗಳು 23:1 ವಾಕ್ಯದಲ್ಲಿ ದಾವೀದನೆಂಬಂತ ಒಬ್ಬ ಭಕ್ತನು ಹೇಳುತ್ತಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಅಂದರೆ ನನಗೆ ಯಾವುದೇ ಕೊರತೆ ಇಲ್ಲ, ಯಾವ ಅವಶ್ಯಕತೆಯೂ ಇಲ್ಲ ಎಂಬುದಾಗಿ ಹೇಳುತ್ತಾನೆ. ಐ ಶೆಲ್ ನಾಟ್ ವಾಂಟ್ ಅಂದರೆ ನನಗೆ ಯಾವುದೇ ಕೊರತೆ ಇಲ್ಲ, ಯಾವುದೇ ಅವಶ್ಯಕತೆಗಳಿಲ್ಲ, ಯಾಕಂದರೆ ಕರ್ತನು ನನಗೆ ಕುರುಬನಾಗಿದ್ದಾನೆ. ಏನು, ಲೋಕದಲ್ಲಿ ಮನುಷ್ಯ ಅಂದರೆ ಏನಾದರೂ ಕೊರತೆ ಇರಬೇಕಲ್ವಾ? ಆದರೆ ಅವನು ಹೇಳುತ್ತಾನೆ, ನನಗೆ ಯಾವುದೇ ಕೊರತೆ ಇಲ್ಲ, ಯಾಕಂದರೆ ಯೇಸು ಎಲ್ಲವೂ ಆಗಿದ್ದಾನೆ, ನನಗೆ ಒಳ್ಳೆಯ ಕುರುಬನಾಗಿ ಇದ್ದಾನಲ್ಲ. ಕುರಿ ಮಂದೆಯನ್ನು ಮೇಯಿಸುವಂಥ ಕುರುಬನನ್ನು ನೋಡಿರೆ, ಆ ಕುರುಬನು ಇರುವುದರಿಂದ ಆ ಕುರಿಗಳು, ಅಯ್ಯೋ ನಮಗೆ ಊಟಕ್ಕೆ ಏನು ಮಾಡುವುದು, ಇಂದು ನಮಗೆ ನೀರು ಸಿಗುತ್ತದಾ, ನೀರು ಕುಡಿಯುವುದಕ್ಕೆ ನಾವು ಎಲ್ಲಿ ಹೋಗುವುದು, ದಾಹಕ್ಕೆ ನಾವು ನೀರನ್ನು ಕುಡಿಯಬೇಕಲ್ಲ, ಏನಾದರೂ ಒಂದು ವೇಳೆ ತೋಳ ಬಂದರೆ, ಕರಡಿ ಅಥವಾ ಏನಾದರೂ ಆಪತ್ತು ಬಂದರೆ ಏನು ಮಾಡುವುದು, ಯಾರು ನಮ್ಮನ್ನು ಆಪತ್ತಿನಿಂದ ತಪ್ಪಿಸುವರು ಎಂಬುದಾಗಿ ಅದು ಚಿಂತೆ ಮಾಡುತ್ತದಾ? ಯಾವುದರ ಕುರಿತು ಚಿಂತಿಸುವುದಿಲ್ಲ. ಯಾಕೆಂದರೆ ನನಗೊಬ್ಬ ಕುರುಬನು ಇದ್ದಾನೆ. ಆ ಕುರುಬನು ನನ್ನನ್ನು ಸುಂದರವಾಗಿ ನಡೆಸಿ ಹಸಿರು ಹುಲ್ಲುಗಾವಲಲ್ಲಿ ತಂಗಿಸಿ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ, ಯಾವುದೇ ಆಪತ್ತುಗಳು ಇಲ್ಲದಂತೆ ಕಾಪಾಡುತ್ತಾನೆ ಎಂಬುದಾಗಿ ಆ ಕುರಿಗಳಿಗೆ ಗೊತ್ತು. ಆ ಕುರುಬನನ್ನು ಆಶ್ರಯಿಸಿಕೊಂಡಿರುವುದರಿಂದ ಅಯ್ಯೋ ನಾನಿಂದು ಏನು ಮಾಡುವುದು, ಇದಕ್ಕೇನು ಮಾಡುವುದು, ಅದಕ್ಕೇನು ಮಾಡುವುದು ಎಂದು ಗಾಬರಿಗೊಳ್ಳುವುದಿಲ್ಲ. ಅದರ ಬಳಿ ಕೇಳಿದರೆ ಹೇಳುತ್ತದೆ, ಇಂದು ಊಟಕ್ಕೆ ಏನು ಮಾಡುವೆ, ನೀರಿಗೆ ಏನು ಮಾಡುವೆ ಅಂದರೆ ನಾನೇನು ಮಾಡುವುದು, ನನಗೊಬ್ಬ ಕುರುಬನಿದ್ದಾನೆ, ಅದು ಆತನ ವಿಷಯ. ಅಂದರೆ ಯೇಸು ನಿಮಗೆ ಕುರುಬನಾದರೆ ಆತನೇ ನಿಮಗೆ ಎಲ್ಲವೂ. ಹಾಗಾಗಿ ನಿಮ್ಮ ಸಮಸ್ಯೆಯ ಕುರಿತು ನೀವ್ಯಾಕೆ ಮಾತನಾಡುತ್ತಿದ್ದೀರಿ? ಅದು ಆತನ ಸಮಸ್ಯೆ, ಆತನ ಕಾರ್ಯ. ನಿಮಗೆ ಉಡಲು ವಸ್ತ್ರ ಕೊಡುವುದು ಆತನ ಜವಾಬ್ದಾರಿ, ನಿಮ್ಮನ್ನು ಪೋಷಿಸುವಂಥದ್ದು ಆತನ ಜವಾಬ್ದಾರಿ, ಆಪತ್ತಿನಲ್ಲಿ ಕಾಯಬೇಕಾಗಿರುವಂಥದ್ದು ಆತನ ಜವಾಬ್ದಾರಿ, ನಿಮ್ಮ ಅವಶ್ಯಕತೆಗಳನ್ನು ಸಂಧಿಸುವಂಥದ್ದು ಆತನ ಜವಾಬ್ದಾರಿ. ಅದನ್ನೇ ದಾವೀದನು ಹೇಳುತ್ತಾನೆ, ಕರ್ತನು ನನಗೆ ಕುರುಬನಾಗಿದ್ದಾನೆ, ನನಗೆ ಯಾವುದೇ ಕೊರತೆ ಇಲ್ಲ, ಆತನೇ ನೋಡಿಕೊಳ್ಳುತ್ತಾನೆ. ಇದುವೇ ನಂಬಿಕೆ, ದೇವರನ್ನು ಆಶ್ರಯಿಸಿಕೊಳ್ಳುವಂಥ ಒಂದು ನಂಬಿಕೆ. ನೀವು ಆ ರೀತಿ ಹೇಳುತ್ತೀರಾ? ಆ ನಂಬಿಕೆ ಇಲ್ಲದೆ ಇರುವುದರಿಂದ ನಿಮ್ಮ ಮುಖ ದುಃಖವಾಗಿದೆ, ಮುಖವನ್ನು ಒಂದು ರೀತಿ ಮಾಡಿಕೊಂಡಿದ್ದೀರಿ, ಚಿಂತಿಸುತ್ತಾ ಇದ್ದೀರಿ, ಏನು ಮಾಡುವುದು, ಹೇಗೆ ಮಾಡುವುದು ಎಂಬುದಾಗಿ ಕಂಗಾಲಾಗುತ್ತೀರಾ? ಆತನು ಇದ್ದಾನಲ್ಲ, ಯೇಸು ಇದ್ದಾನಲ್ಲ, ಆತನು ನಿಮಗೆ ಕುರುಬನಾಗಿದ್ದಾನಲ್ಲ, ಆತನು ನೋಡಿಕೊಳ್ಳುತ್ತಾನಲ್ಲ, ಮತ್ತೆ ಯಾಕೆ ನೀವು ಅದಕ್ಕಾಗಿ ಭಾರಗೊಳ್ಳಬೇಕು? ನೀವು ಧೈರ್ಯವಾಗಿ ಹೇಳಬಹುದು, ಕರ್ತನು ನನ್ನ ಕುರುಬನು, ಯೇಸು ನನಗೆ ಕುರುಬನು, ನನಗೆ ಯಾವುದರ ಕುರಿತು ಚಿಂತೆ ಇಲ್ಲ, ಭಯ ಇಲ್ಲ, ಎಲ್ಲವನ್ನೂ ಆತನು ನೋಡಿಕೊಳ್ಳುವನು. ಆ ರೀತಿಯಾಗಿ ಹೇಳಿರಿ, ಆತನು ಎಷ್ಟು ಸಂತೋಷ ಪಡುತ್ತಾನೆ ಗೊತ್ತಾ? ಯೇಸು ನನಗೆ ಒಳ್ಳೆಯ ಕುರುಬನು, ನನಗೆ ಯಾವುದರ ಕುರಿತು ಚಿಂತೆ ಇಲ್ಲ ಎಂಬುದಾಗಿ ಹೇಳಿದರೆ, ನನ್ನ ಮಕ್ಕಳಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ, ನನ್ನನ್ನೇ ಆಶ್ರಯಿಸಿದ್ದಾರೆ, ನನ್ನ ಮಗ, ನನ್ನ ಮಗಳು. ಆತನ ಹೃದಯ ಸಂತೋಷ ಪಡುತ್ತದೆ. ನೋಡಿರಿ, ನಿಮ್ಮ ಪೂರ್ತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವರು. ನೀನು ಭಯಪಡಬೇಡ, ನಾನಿದ್ದೇನೆ. ಮತ್ತೆ ಯಾಕೆ ಭಯಪಡಬೇಕು? ನೀವು ಹೇಳಬೇಕು, ಕರ್ತನು ನನಗೆ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡೆನು. ನೀವು ಹೃದಯದಲ್ಲಿ ಕೈ ಇಟ್ಟುಕೊಂಡು ಆ ರೀತಿ ಹೇಳುವಿರಾ? ಹೃದಯದಲ್ಲಿ ಕೈ ಇಟ್ಟುಕೊಂಡಿರಾ? ಯೇಸು ನಿಮಗೆ ಕುರುಬನಾಗಿದ್ದಾನ, ಅವರಿಗೆ ನಿಮ್ಮನ್ನು ಒಪ್ಪಿಸಿ ಕೊಟ್ಟಿದ್ದೀರಾ, ಆತನನ್ನು ಹಿಂಬಾಲಿಸಲು ಅರ್ಪಿಸಿದ್ದೀರಾ? ಯೇಸುವೆ, ನೀವೇ ನನಗೆ ಒಳ್ಳೆಯ ಕುರುಬನಾಗಿದ್ದು ನಡೆಸಬೇಕು, ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನೀವು ನನಗೆ ಕುರುಬನಾಗಿರುವುದರಿಂದ ನನಗೆ ಯಾವುದೇ ಕೊರತೆ ಇಲ್ಲ, ಎಲ್ಲವನ್ನು ನೀವೇ ನೋಡಿಕೊಳ್ಳುವಿರಿ, ಎಲ್ಲ ಅವಶ್ಯಕತೆಗಳನ್ನು ಸಂಧಿಸುವಿರಿ, ಸಮಸ್ಯೆಗಳನ್ನು ಬದಲಾಯಿಸುವಿರಿ, ನನ್ನನ್ನು ಕಾಪಾಡುವಿರಿ. ನೀವು ನನಗೆ ಸಾಕು, ನೀವೆಲ್ಲವನ್ನು ನೋಡಿಕೊಳ್ಳುತ್ತೀರಿ, ನನಗೆ ಯಾವುದೇ ಅವಶ್ಯಕತೆ ಇಲ್ಲ, ಯಾವುದೇ ಕೊರತೆ ಇಲ್ಲ. ನಾನು ನಿಮ್ಮನ್ನು ಸ್ತುತಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ.
ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.